ಎರಡು ಮಾತಾಡಿ ಮಾತಾಡಿ ಸ್ವಾಮಿ. ಹೆಗ್ಗೆರೆ ಹಾಗೂ ಅಕ್ಕಪಕ್ಕದ ಎಲ್ಲಾ ಗ್ರಾಮಸ್ಥರುಗಳಿಗೂ ನಮಸ್ಕಾರ. ಇವತ್ತು ನಮ್ಮ ಒಂದು ಸಾಧನೆಗೆ ಈ ಒಂದು ನಾಗಾಸಾಧು ಅಘೋರಿಯ ಜೀವನಕ್ಕೆ ಒಂದು ಮೂಲ ರೂಪವನ್ನು ಕೊಟ್ಟಂತದ್ದು ನನಗೆ ಈ ಒಂದು ಉಜ್ಜಯಿನಿ ಮಹಾಕಾಳೇಶ್ವರ ಸ್ವರೂಪವಾದಂತಹ ನಮ್ಮ ಹೆಗ್ಗೆರೆ ಮಹಾಕಾಳೇಶ್ವರ. ಇದು ಹೇಗೆ ಅಂತ ಹೇಳಿದ್ರೆ, ನಮಗೆ ನಾವೇನು ಪೂಜ್ಯ ನಮ್ಮ ಪರಸಂಗೂರು ಮಠಕ್ಕೆ ಬರ್ತಾ ಇರ್ತೀವಿ, ಅವಾಗ ನಮಗೆ ಈ ಒಂದು ಕ್ಷೇತ್ರ ಇದೆ ಅನ್ನೋದು ನಮಗೆ ಕಡಗೆರೆ ವಜ್ರಕ್ಕೆ ಹೋದಾಗ ನಮಗೆ ಗೊತ್ತಾಗುತ್ತೆ. ನಮ್ಮ ಜಪತದಲ್ಲಿ ಗೊತ್ತಾಗುತ್ತೆ ಒಂದು ಶಿವನ ದೇವಸ್ಥಾನ ಇದೆ ಅಂತ. ನಾವು ಬಂದಾಗೆಲ್ಲ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ, ಕಡಗೆರೆ ವಜ್ರದಿಂದ ಗಂಗೆ ತುಂಬ ಬರ್ತಾ ಇದ್ವಿ, ಅಪ್ಪನ ಅಭಿಷೇಕ ಮಾಡ್ಕೊಂಡು ನಮ್ಮ ಪಾಡಿನ ಹೊರಟೋಗ್ತಾ ಇದ್ವಿ. ಇದೊಂದು ಹುಡುಗ ಒಂದು 6 ವರ್ಷದ ಮುಂಚೆ ಗೊತ್ತಾಯ್ತು, ಹಿಂಗೆ ಯಾರೋ ಬರ್ತಿದ್ದಾರೆ, ಯಾರು ಬಂದ್ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಹೀಗೆ. ಮತ್ತೆ ನಾವು ಯಾಕೆ ಈ ಕ್ಷೇತ್ರದ ಬಗ್ಗೆ ನಾವು ಯಾಕೆ ಮಾತಾಡ್ತೀವಿ ಅಂತ ಹೇಳಿದ್ರೆ, ನಾವು ಈ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಕೆಲವೊಂದನ್ನು ಸಾಧನೆ ಮಾಡಬೇಕಾದ್ರೆ ಕೆಲವೊಂದು ಶಕ್ತಿಯ ಮೂಲ ಇಲ್ಲಿಂದ ನಮ್ಗೆ ಸಿಗ್ತಾ ಹೋಯ್ತು. ಈ ಹೆಗ್ಗೆರೆಯಲ್ಲಿರ್ತಕ್ಕಂತಹ ಈ ಒಂದು ಪಂಚಲಿಂಗೇಶ್ವರ ಕ್ಷೇತ್ರ ಏನಿದೆ, ನಿಮ್ಗೆ ಕಾಣೋ ತರ ಬರೀ 2 ಇದೆ ಮಾತ್ರ, ಇನ್ನೊಂದು ದೇವಸ್ಥಾನದಲ್ಲಿ ಲಿಂಗ ಇಲ್ಲ, ಇನ್ನು 2 ದೇವಸ್ಥಾನ ಈ ಕ್ಷೇತ್ರದಲ್ಲಿ ಭೂಗತವಾಗಿದೆ. ಮತ್ತೆ ಇಡೀ ಒಂದು ನಾವೇನ್ ಕಾಶಿ ಒಳಗಡೆ ಸ್ಮಶಾನದಲ್ಲಿ ರುದ್ರನ ನೋಡ್ಲಿಕ್ಕೆ ಇಷ್ಟಪಡ್ತೀವಿ, ಆ ರೀತಿಯಾಗಿ ಸ್ಮಶಾನವಾಸಿ ರುದ್ರ ಇರ್ತಕ್ಕಂಥ ಒಂದು ಏಕೈಕ ಗ್ರಾಮ ನಮ್ಗೆ ಕಂಡಿದ್ದು ಅಂದ್ರೆ ಹೆಗ್ಗೆರೆ. ಇದಕ್ಕೋಸ್ಕರವಾಗಿ ಆ ಒಂದು ಶಕ್ತಿಗೋಸ್ಕರವಾಗಿ ನಾವು ನಮ್ಮ ಅಪ್ಪನನ್ನು ನಾವು ಚೂಸ್ ಮಾಡ್ಕೊಂಡ್ವಿ, ಅಂದ್ರೆ ಆಯ್ಕೆ ಮಾಡಿಕೊಂಡು ನಮ್ಮ ಸಾಧನೆಗೆ ಪೂರಕವಾಗಿ ಇವತ್ತು ಅಪ್ಪನಿಂದ ಆಶೀರ್ವಾದ ತಗೋತಾ ಇದೀವಿ. ಇವತ್ತು ನಿಮ್ಮನ್ನೆಲ್ಲ ನೋಡೋ ಸೌಭಾಗ್ಯ ಸಿಕ್ತು, ನಮಗೂ ಒಂದು ಸ್ವಲ್ಪ ಆತ್ಮ ಸಂತೋಷ ಆಯ್ತು. ಮತ್ತೆ ಇಡೀ ಎಲ್ಲಾ ಬಂದಿರತಕ್ಕಂತಹ ಆತ್ಮೀಯರು ಏನಂತ ಹೇಳಿದ್ರೆ, ನಮ್ಮ ಈ ಮಹಾಕುಂಭಮೇಳದ ಗಂಗಾ, ಯಮುನಾ, ಸರಸ್ವತಿ ಮತ್ತೆ ನಾಗಾಸಾಧುಗಳು, ಸಂತರು, ಮಹಂತಗಳ ಎಲ್ಲಾ ಆಶೀರ್ವಾದನ ನಾನು ನಿಮಗೆ ಒಂದು ಗಂಗಾ ಸ್ವರೂಪದಲ್ಲಿ ತಂದು ನಿಮ್ಮ ಗ್ರಾಮಕ್ಕೆ ಅದನ್ನ ನಾವು ಅರ್ಪಿಸಿದೀವಮ್ಮ. ಹಾಗಾಗಿ ಎಲ್ಲರೂ ಆರೋಗ್ಯವಾಗಿ, ಎಲ್ಲರೂ ಕ್ಷೇಮವಾಗಿ, ಮತ್ತೆ ಏನೊಂದು ನಮ್ಮ ಹೆಗ್ಗೆರೆ ಕ್ಷೇತ್ರ ಇದೆ, ಇನ್ಮೇಲೆ ನೋಡಿ ಒಂದು ಸ್ವಲ್ಪ ಶಿವ ಎಲ್ಲಿದ್ದಾನೆ ಅಂತ. ಇಷ್ಟು ದಿವಸ ಕಾಣ್ತಿರ್ಲಿಲ್ಲ ಎಲ್ಲರಿಗೂ, ಇವಾಗ ಕಾಣ್ಲಿ ಅಂತ ಅಷ್ಟೇ. ನಿಮ್ಮ ಮಕ್ಕಳುಗಳಿಗೆ ಏನೋ ವಿದ್ಯಾಭ್ಯಾಸ ಇಲ್ವಾ, ಕರ್ಕೊಂಬನ್ನಿ, ಗಣಪತಿ ಇದಾರೆ, ವಿಚಾರ ಮಾಡಾಕ್ಸಿ. ಏನೋ ಕಾಯಿಲೆನಾ, ಏನೋ ಹುಷಾರಿಲ್ಲ, ತುಂಬಾ ಇದೆ, ಎಳ್ನೀರು ತಗೊಂಬಂದ್ಬಿಡಿ. ಕಬ್ನಾಲ್ ತಂದಾಗಿ ಕರ್ಮ ಸತ್ತೋಗುತ್ತೆ, ಸಾಲ ಸುಳ್ಳ ಅಂತೀರ ತಂದಾಗಿ ಇಲ್ಲಿ. ಬರೀ 2 ಲೀಟರ್ ಹಾಲನ್ನ ಪಾಕೆಟ್ ಹಾಲು ಬಿಟ್ಟು ನೀವು ಏನನ್ನ ಕರೆದಂತ ಹಾಲು ತಂದಿಲ್ಲ ಹಾಕಿ ನೋಡಿ, ನಿಮ್ ಸಂಕಲ್ಪ ನೀವು ಆಮೇಲೆ ಮಾಡಿ. ಯಾರಿಗೂ ಮದುವೆ ಆಗ್ತಿಲ್ವಾ, ಒಂದು 6 ಲೀಟರ್ ಹಾಲು ಎತ್ಕೊಳ್ಳಿ. ಕರ್ದಂತ ಹಾಲು ಕಾಯ್ಸಕ್ ಹೋಗ್ಬೇಡಿ, ಕರ್ದಂತ ಹಾಲು ತಗೊಂಡ್ಬಿಟ್ಟು ಎಪ್ಪನ್ಗೆ ಹಾಕಿ. ನನ್ನ ಮಗಳು ಮದುವೆ ಆಗ್ತಿಲ್ಲ, ನನ್ನ ಮಗನ್ ಮದುವೆ ಆಗ್ತಾ ಇಲ್ಲ, ಎಂತ ಸರ್ಪದೋಷ ಇದ್ರು ಇದು ಹಂಗೆ ಹೊರಟೋಗುತ್ತೆ. ಅದು ಈ ಹೆಗ್ಗೆರೆಯಲ್ಲಿರ್ತಕ್ಕಂಥ ಒಂದು ಶಕ್ತಿ. ಮತ್ತೆ ಎಲ್ಲರಲ್ಲೂ ಇನ್ನೊಂದೇನಂತ ಹೇಳಿದ್ರೆ, ಈ ಕ್ಷೇತ್ರದಲ್ಲಪ್ಪ ಇನ್ನೊಂದೇ ಒಂದು ಏನ್ ಸಣ್ಣದೊಂದು ಕೊಡ್ತಾ ಇದೆ ಅಂದ್ರೆ, ಒಂದು ಸುಬ್ರಹ್ಮಣ್ಯ ಒಂದು ವಿಗ್ರಹ ಒಂದು ಹಾಕ್ಬಿಟ್ರೆ ನೋಡಪ್ಪ, ಇದೊಂಥರ ನಿಮ್ಗೆ ಸುಬ್ರಹ್ಮಣ್ಯನೂ ಆಗುತ್ತೆ, ಗಾಡಿ ಸುಬ್ರಹ್ಮಣ್ಯನೂ ಇದೆ. ಆದವ್ರು ಹೋಗ್ಬರ್ತೀರಿ, ಆಗದೆ ಹೋದ್ರೆಲ್ಲ ಹೋಗ್ತೀರಿ, ಇಲ್ಲೇ ಇದನ್ನೆಲ್ಲ ಬನ್ನಿ, ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು. ಅಲ್ಲಿ ಇಲ್ಲಿ ಊರನ್ನು ಸುತ್ತಕ್ಕೆ ಹೋಗ್ಬೇಡಿ. ನಾವು 1000 ಕಿಲೋಮೀಟರ್ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಊರಿನ ಶಕ್ತಿ ಹೇಗಿದೆ ಅಂತ. ಯಾಕೆಂತ ಹೇಳಿದ್ರೆ, ಆ ಹೆಗ್ಗೆರೆಯಲ್ಲಿ ಒಂದು ಮುನಿ ಸಂಚಾರ, ಒಂದು ದೇವಿ ಸಂಚಾರ, ಒಂದು ಸಿದ್ಧ ಸಂಚಾರ, ಸಿದ್ಧಗಳ 3 ಶಕ್ತಿಗಳ ಸಂಚಾರ ಒಂದೇ ಒಂದು ದೇವಸ್ಥಾನ ನಿಮ್ಮಲ್ಲಿ ಅಂತ ಹೇಳಿದ್ರೆ ಹೆಗ್ಗೆರೆ ಮಹಾಕಾಲೇಶ್ವರ. ಇದು ನಾವಿಕೊಂಡಿರೋ ಹೆಸರು, ನೀವು ಗೋಗಲೇಶ್ವರ ಅಂತ ಕರಿತಿರೋ, ಇನ್ನೊಂದು ನಮ್ಗೆ ಅದು ಇಲ್ಲ. ಬಟ್ ನಾವೇನು ನಮ್ಮ ಮಹಾಕಾಲ ಕರ್ನಾಟಕದ ಒಂದು ಏನಿದೆ ಅಂತಂದ್ರೆ ನಮ್ಮ ಕ್ಷೇತ್ರ ಹೆಗ್ಗೆರೆ. ಇದು ನಾವು ಅನ್ಕೊಂಡಿರ್ತಕ್ಕಂಥದ್ದು. ನಮ್ಮ ಸಾಧನೆ ಮತ್ತೆ ನಮ್ಮ ಒಂದು ಇವತ್ತಿನ ಒಂದು ಈ ಸ್ವರೂಪಕ್ಕೆ ಆಶೀರ್ವಾದ ಮಾಡಿದಂತಹ ನನ್ನ ಪ್ರೀತಿಯ ಮುದ್ಗಲೇಶ್ವರ, ನಾವೇನು ಗೋಗಲೇಶ್ವರ ಅಂತ ಕರಿತೀವಿ, ನಮ್ಮ ಮಹಾಕಾಲ ಆಯಪ್ಪನ ಆ ಕಿಂಡಿಯಿಂದ ತದ್ ನೋಡೋದೇ ಒಂಥರ ಖುಷಿ. ಬಾಲು ತಗೊಂಡ್ರೆ ನಿಮ್ ಸುಖ ಸಿಗಲ್ಲ. ಅಲ್ಲಿ ನಿಮ್ಗೆ ಆಶೀರ್ವಾದ ಎಲ್ಲಾದ್ರೂ ಗೊತ್ತಾ, ಈ ದೇವಸ್ಥಾನದಲ್ಲಿ ಒಂದು ಕಿಂಡಿ ಇದೆ, ಯಾವ್ದು ಪಕ್ಕದಲ್ಲಿ ಒಂದು ಇದೆಯಲ್ಲ ದೇವಸ್ಥಾನ, ಕಿಂಡಿಯಲ್ಲಿ ದರ್ಶನ ಮಾಡಿ 10 ಕಡೆಯಿಂದ ಹೋಗಿ ನೋಡಿ ಲಕ್ಷ್ಮೀವಾಗಿ ಹೆಂಗಾಗುತ್ತೆ ಅಂತ ನೀವು ಆಮೇಲೆ ಹೇಳಿ. ಒಂದು ಪದ್ಮದ ಮುಖಾಂತರವಾಗಿ ಒಂದು ಬಾಣಲಿಂಗವನ್ನು ನೋಡ್ತೀವಿ. ನೀವು ಎಲ್ಲಾರು ಇದೆಯಾ ಈ ತರ? ನೋಡೋಣ, ಎಲ್ಲಾರು ತೋರಿಸಿ ನಮ್ಗೆ ಈ ತರ ಒಂದು ಕ್ಷೇತ್ರವನ್ನ. ಮತ್ತೆ ಇನ್ನೂ ಒಂದು ವಿಶೇಷ ನಿಮ್ಗೆ ಏನ್ ಹೇಳ್ಕೊಡ್ತೀನಿ ಅಂದ್ರೆ, ಈಗಿನ ಇದ್ರೊಳಗಡೆ ಸ್ವಲ್ಪ ಚರ್ಮ ಕಾಯಿಲೆ ಮತ್ತೆ ಸೋರಿಯಾಸಿಸ್ ಇನ್ನೊಂದು ಅಂತಿರಲ್ವಾ, ಬೆಳಗ್ಗೆ ಎದ್ದು ಬನ್ನಿ 6 ಗಂಟೆಗೆ ಸೂರ್ಯನ ರಶ್ಮಿ ಒಳಗಡೆ ಬರುತ್ತೆ. ಏನು ಪ್ರತಿನಿತ್ಯ ಸೂರ್ಯನಿಂದ ಅಭಿಷೇಕ ಆಗ್ತಕ್ಕಂಥ ಒಂದೇ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ನನ್ನ ಉಜ್ಜಯಿನಿ ಮಹಾಕಾಳೇಶ್ವರ ಕ್ಷೇತ್ರ. ಪ್ರತಿನಿತ್ಯ ಸೂರ್ಯನಿಂದ ಅಭಿಷೇಕ ಆಗುತ್ತೆ. ನೀವು ಯಾರು ಮಾಡೋದು ಬೇಡ, ಸೂರ್ಯನಿಂದ ಅಭಿಷೇಕ ಆಗುತ್ತೆ. ನೀವು ನೋಡಿದಿರಲ್ವಾ, ಸೂರ್ಯ ಮೊದಲಾಗ್ತಾನೆ, ನಂದಿಯಿಂದಲೂ ಪೂರ್ತಿ ಸಂಪೂರ್ಣವಾಗಿ ಅಭಿಷೇಕ ಮಾಡ್ಕೊಂಡ್ಬರ್ತಾರೆ. ಅಂತಹ ಒಂದು ಪುಣ್ಯಕ್ಷೇತ್ರ ನಿಮ್ಗೆ ಕಾಶಿವರೂ ಈ ಪುಣ್ಯ ಸಿಗಲ್ಲ ನಿಮ್ಗೆ. ನಿಮ್ಮ ಆತ್ಮಸಂಕಲ್ಪ ಮಾಡಿ ಬರೀ ಒಂದೇ ಒಂದು ಚುಂಬಿ ಗಂಗೆ ಎತ್ಕೊಂಡು ಒಂದೇ ಒಂದು ಬಿಲ್ಪರೆ ತಗೊಂಡು ಹಾಕಿರೋ, ಒಂದು ತುಂಬೆ ತಂದು ಹಾಕಿರೋ, ಒಂದು ಬೇಲಿ ತಂದು ಹಾಕಿರೋ ಪ್ರಿಯಾ ಅಂತ
ಇದು ನೀವು ಮಾಡ್ಕೊಳ್ಳಿ. ನಿಮ್ಮ ಕಷ್ಟಗಳು ಎಷ್ಟೋ ಸತ್ತೋಗ್ತವೆ. ಅಲ್ಲಿ ಇಲ್ಲಿ ಅಲ್ಲೋಗಿ ಇಲ್ಲೋಗಿಲ್ಲ ಇಲ್ಲ ಸಾಕು, ಇಲ್ಲಿ ಹೋಗಿ ಬನ್ನಿ ಸಾಕು. ನಿಮ್ಗೆ 12 ಜ್ಯೋತಿರ್ಲಿಂಗ ಶಕ್ತಿ ನಮ್ಮ ಅಪ್ಪನ ಹತ್ರ ಇದೆ. ನೆನ್ಸ್ಕೊಂಡು ನೋಡಿದ್ರೆ ಕೇದಾರನಾಥ ಕಾಣಿಸ್ತಾನೆ, ನೆನ್ಸ್ಕೊಂಡು ನೋಡಿದ್ರೆ ಅಂಬರನಾಥನ ಕಾಣಿಸ್ತಾನೆ. ಯದ್ಭಾವಂ ತದ್ಭವತಿ. ನಿಮ್ಮ ಆತ್ಮ ಹೇಗೆ ಇರುತ್ತೆ ಹಾಗೆ. ನೀವು ಅನ್ಕೊಂಡ್ರೆ ಶಿವಲಿಂಗ, ಇಲ್ಲ ಅನ್ನೋದೊಂದು ಕಲ್ಲು. ಇಷ್ಟೇ ಲೆಕ್ಕಾಚಾರ. ಅನ್ಕೊಳ್ಳೋದು ಲಿಂಗವಾಗಿ ಕಾಣುತ್ತೆ, ಅನ್ಕೊಳ್ಳೋದೇ ಅನ್ನೋದೊಂದು ಕಲ್ಲ ಕಾಣುತ್ತೆ. ನಾವು ಆ ಕಲ್ಲೊಳಗಡೆ ಒಂದು ಜೀವ ನೋಡಿದ್ವಿ, ಉಸಿರಾಡ್ತಕ್ಕಂಥ ಜೀವ ನೋಡಿದ್ವಿ. 5 ಶಕ್ತಿಗಳು, ಪಂಚಶಕ್ತಿ ಒಂದೇ ಶಿವಲಿಂಗದಲ್ಲಿ ಇರ್ತಕ್ಕಂಥ ಕ್ಷೇತ್ರ ಇದೆ. ಹೀಗೆ ಇದು ನಮ್ಗೆ ಗೊತ್ತಿರ್ತಕ್ಕಂಥದ್ದು. ಕೆಲವೊಂದು ರಹಸ್ಯಗಳು ನಾನು ಹೇಳಕ್ ಬರಲ್ಲ, ಕೆಲವೊಂದು ಇದು ಮಾಡಕ್ ಬರಲ್ಲ. ಆದ್ರೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸಂಪೂರ್ಣ ಒಂದೇ ಪ್ಯಾಕೇಜಲ್ಲಿ ಇಲ್ಲಿದೆ. ನೀವು ಅಲ್ಲಿ ಇಲ್ಲಿ ಸುತ್ತೋ ಅವಶ್ಯಕತೆ ಇಲ್ಲ. ಒಳ್ಳೊಳ್ಳೆ ಗುರುಗಳ ಸಂಚಾರ ಆಗುತ್ತೆ, ಒಳ್ಳೊಳ್ಳೆ ಮುನಿಗಳ ಸಂಚಾರ ಆಗುತ್ತೆ, ಒಳ್ಳೊಳ್ಳೆ ಸಿದ್ಧರುಗಳ ಸಂಚಾರ ಆಗುತ್ತೆ. ನಮ್ಮೆಲ್ಲ ನೋಡಿರ್ಬೋದು ನೀವು. ತಮಿಳಲ್ಲಿ ಒಂದು ಉರಿಗದಿಗೆ ಇದೆ, ಗೊತ್ತಾ ನಿಮ್ಗೆ? ಆ ಉರಿಗದಿಗಿನ ಸಂಚಾರ ಇಲ್ಲಿ ಬರುತ್ತೆ ಅಂತ ಯೋಚನೆ ಮಾಡಿ ಪೂಜೆ ಮಾಡ್ಲಿಕ್ಕೆ ಅಂತ. ಪರಮಸ್ವಾಮಿಗಳಿಗೆ ಒಂದು ಚಿಲ್ಮೆನ್ ಮಾಡಿ ಕಳಿಸ್ತಾರೆ ಅಂತರಿಕ್ಷದಲ್ಲಿ. ಚಿದಾನಂದ ಸ್ವಾಮಿಗಳಿಗೆ ಸಿದ್ದರಾಮೇಶ್ವರ್, ಯಾರು ನಮ್ಮ ಗೋಡೆಗೆರೆ ಸಿದ್ದರಾಮೇಶ್ವರ್, ಒಂದು ಚಿಲ್ಮೆನ್ ಕಳಿಸ್ತಾ ಇರ್ಬೇಕಾದ್ರೆ ಪರಮಸ್ವಾಮಿಗಳು ಅವತ್ತು ಹೇಳ್ಕೊತಾರೆ, ಏನೋ ಒಂದು ಜ್ಯೋತಿ ಹೋಗುತ್ತಲ್ಲ ಕುಡಿಲಿ ಅಂತ ಹೇಳ್ಕೊತಾರೆ. ಅಂದ್ರೆ ಅಗ್ನಿ ಸಂಚಾರ ಸ್ವರೂಪದಲ್ಲಿ ಕಾಣದೇ ಇರತಕ್ಕಂಥ ಒಂದು ಶಕ್ತಿ ಸ್ವರೂಪದಲ್ಲಿ ಈ ಸ್ವಾಮಿಯನ್ನ ಕೆಲಸ ಮಾಡ್ತಾರೆ. ನೀವು ನೋಡಿದ್ದೀರ, ನೀವು ಎಷ್ಟೋ ನಮ್ಮ ಉತ್ತರ ಕರ್ನಾಟಕ ದೇವಸ್ಥಾನಗಳು ನಮ್ಮ ಸುತ್ತ ಇಲ್ಲೇ ಇದೆ. ಮೈಲಾಲಿಂಗಪ್ಪ ಇದೆ, ನಮ್ಮ ಬೆಟ್ಟದಲ್ಲಿ ಗವಿರಂಗನಾಥ ಸ್ವಾಮಿ ಇದೆ. ಗವಿರಂಗನಾಥ ಸ್ವಾಮಿ ವಿಶೇಷ ನಿಮ್ಗೆ ಇನ್ನೊಂದು ಹೇಳ್ತೀವಿ ಅಂತ ಹೇಳಿದ್ರೆ, ನೀವೆಲ್ಲ ಪ್ರಪಂಚದಲ್ಲೆಲ್ಲ ತುಂಬಾ ಸುತ್ತಾಡಿರ್ತೀರಿ. ಮತ್ತೆ ಎಷ್ಟೋ ಜನ ನೀವೊಂದು ಆಮೆ ಉಂಗ್ರ ಮಾಡಿಸ್ಕೊತೀರ, ಗೊತ್ತೇ? ಲಕ್ಷ್ಮಣನವ್ರು ಗೊರವನಹಳ್ಳಿ ಅಂದ್ರು ನಮ್ಮ ಮನೆ ಬಿಟ್ಟು ಹೋಗ್ಬಾರ್ದು, ನನ್ನ ಕೈ ಬಿಟ್ಟು ಹೋಗ್ಬಾರ್ದು ಅಂತ ಒಂದು ಆಮೆ ಉಂಗ್ರ ಮಾಡಿಸ್ಕೊಂಡಿರ್ತೀರಿ. ಬರೀ ಬೆಟ್ಟಕ್ಕೆ ಹೋಗಿ ಬನ್ನಿ ಸಾಕು. ಎಲ್ಲಿ ಗವಿರಂಗನಾಥ ಸ್ವಾಮಿ ಹೋಗಿ ಬನ್ನಿ. ಪ್ರಪಂಚದಲ್ಲಿ ಈ ಒಂದು ಇತಿಹಾಸದ ಲೆಕ್ಕಾಚಾರದಲ್ಲಿ ಹೋಗ್ತೀವಿ ಅಂದ್ರೂ, ಇಲ್ಲ ಸ್ವಾಮಿ ಸ್ವರೂಪನೇ ನಾವು ಲೆಕ್ಕಾಚಾರ ತಗೋತೀವಿ ಅಂತ ಹೇಳಿದ್ರು, ಏನ್ ಸಮುದ್ರ ಮಂಥನ ಆದಾಗ ಆಮೆ